ನಾನು ಯಾರ ವಿರೋಧ ಹೋರಾಡಿ ನನ್ನ ಮಕ್ಕಳು ಜೀವನ ಉಳಿಸಿದ್ನೋ ಆ ವೀರಭದ್ರ ಸರಿ ಇಲ್ಲ. ಈ ಜನ ಅನ್ಕೊಂಡ ಹಾಗೆ ಅವನು ಒಳ್ಳೆಯವನಲ್ಲ. ಅವನು ಉಗ್ರ ರೂಪದ ರಾಕ್ಷಸ. ಅವನ ಮುಖನ ನಾನು ಒಬ್ಳೇ ನೋಡಿರೋದು. ಅದಕ್ಕೆ ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಈಗ ನಾನು ಅವನಿಗೆ ಕೊಟ್ಟಿರೋ ಸೋಲಿಂದ ಪದ್ರಗುಟ್ಟು ಹೋಗಿರ್ತಾನೆ. ಆ ಸೋಲಿನಿಂದ ಅವಮಾನಿತರಾಗಿ ಅವನು ಏನು ಮಾಡೋಕ್ಕೂ ಹಿಂಜರಿಯೋದಿಲ್ಲ. ನನ್ನ ಮಗಳು ಜೀವನ ನಾಶ ಮಾಡಿ ನನ್ನ ಮಗನಿಗೆ ನರಕ ತೋರಿಸ್ಬೇಕು ಅಂತ ಏನೇನೋ ಮಾಡ್ಕೊಂಡ್ಬಂದನಲ್ಲ, ಅದಕ್ಕಿಂತ ದೊಡ್ಡ ಯೋಜನೆ ಹಾಕಿರ್ತಾನೆ. ಅವನು ಒಂದು ಹೆಜ್ಜೆ ಮುಂದಿಡೋಕೆ ಮುಂಚೆ ನಾನು ನನ್ನ ಮಕ್ಕಳನ್ನ ರಕ್ಷಣೆ ಮಾಡಬೇಕು, ನನ್ನ ಮಕ್ಕಳನ್ನ ಉಳಿಸ್ಬೇಕು. ಆಮೇಲೆ ನಾನು ಇಲ್ಲಿಂದ ಹೋಗೋದು. ಮೇಡಮರೇ, ಇನ್ನೂ 4 ದಿನ ಇದೆ ಅಂತ ಹೇಳಿದ್ದೀರಾ. ಅಷ್ಟರೊಳಗೆಲ್ಲ ಮುಗಿಸ್ತೀನಿ. ಇದಕ್ಕೆ ನಿಮ್ಮ ಸಹಕಾರ ಬೇಕು. ನೀನೇನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಮಾಡು ಶಾರದಮ್ಮ, ಜೊತೆಲಿ ನಾವಿರ್ತೀವಿ. ನೀನು ಹೇಳ್ದಂಗೆ 4 ದಿನದಲ್ಲೇ ಮುಗಿಸ್ಬೇಕು. ಇಷ್ಟು ಹೇಳಿದ್ರಲ್ಲ ಮೇಡಮರೇ, ನನಗೆ ಅಷ್ಟು ಸಾಕು. ಮುಂದೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತೈತೆ. ನಾನು ನನ್ನ ಮಕ್ಕಳನ್ನು ಉಳಿಸೇ ಇಲ್ಲಿಂದ ಹೋಗೋದು. ಇದಕ್ಕೆ ಆ ಮಕ್ಕಳವನೇ ಸಾಕ್ಷಿ. ಹೇಳ್ರವ್ವ, ಒಡ ಹುಟ್ಟಿದವಳನ್ನ ಇಂಥ ಮನೆಗೆ ಕಳಿಸ್ಬಿಟ್ವಲ್ಲ ಅಂತ ನೊಂದ್ಕೋತಾ ಇದ್ದೀರಾ? ಮಾತಪ್ಪಣ, ನನ್ನ ಕುದ್ಗೆ ಕುಯ್ಯೋ ಹೊತ್ನಾಗೆ ನನ್ನ ಪ್ರಾಣ ಉಳಿಸಿರೋ ತ್ಯಾವ್ರಣ ನೀನು. ನನ್ನ ಸತ್ರುವೆ ನನ್ನ ತಲೆಯಲ್ಲಿ ಇಂಥದ್ದೆಲ್ಲ ಓಡಕ್ಕಿಲ್ಲ ಕಾರಣ. ಈ ಮಾತನ್ನ ವಾಪಸ್ ತಕ್ಕ ನೀನು. ಮತ್ ಯಾಕ್ರಪ್ಪ ಇಷ್ಟು ಬೇಜಾರಾಗಿದ್ದೀರಾ? ಅತ್ತೆ, ತುಂಬಾ ಕನ್ಸು ಕಟ್ಕೊಂಡು ಮಾಡ್ಬೇಕು ಅನ್ಕೊಂಡಿರೋ ಮದುವೆ ಅದ್ ನಿಂತೋಯ್ತು. ಮಾದಪ್ಪಣ್ಣ ಯಾವ ತರ ಬಂದು ನನ್ನ ಕೈ ಹಿಡ್ದ. ನಾನು ಇನ್ನೂ ಆ ಕ್ಷಣದಿಂದ ಆಚೆನೆ ಬಂದಿಲ್ಲ. ಅದಕ್ಕೆ ಏನ್ ಮಾತಾಡ್ಬೇಕು, ಏನ್ ಮಾಡ್ಬೇಕು ಅಂತಾನೆ ತಿಳಿತಿಲ್ಲ. ಶಿವು ಅಣ್ಣ, ಕೂತು ಶಿವು. ಮೊದಲು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು, ಆಮೇಲೆ ಮುಂದಿನ ಮಾತಾಡ್ತೀನಿ. ಯಾಕಣ, ಏನಾಯ್ತಣ್ಣ? ಅದು ಒಂದು ಎಡವಟ್ ಆಗ್ಬಿಟ್ಟೈತಪ್ಪ. ಹುಡುಗ ಸರಿ ಇಲ್ವಂತೆ. ಅವನಿಗೆ ಕುಡ್ತ, ರೇಸು, ಜೂಜು ಎಲ್ಲ ಚಟ ಆಯ್ತಂತೆ. ಹುಡುಗಿ ವಿಷಯದಲ್ಲಂತೂ ತುಂಬಾ ಗಲೀಜಂತೆ. ಹುಡುಗನ ಫೋಟೋ ತೋರಿಸಿದ್ರು ನೋಡಿ, ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇಂಥ ಪಾಪಿಗೆ ನಮ್ಮ ಶಿವಣ್ಣನ ಮನೆ ಸಂಬಂಧ ಮಾಡಿಸ್ತಾ ಇದ್ದಲ್ಲ ಅಂತ. ದಯವಿಟ್ಟು ಕ್ಷಮಿಸ್ಬಿಡು. ಶಿವು, ಇಂಥ ಪಾಪಿಯಿಂದ ನಮ್ಮ ರಶ್ಮಿ ಬಾಳು ಉಳಿತಲ್ಲ ಅಂತ ಈಗಲಾದ್ರೂ ಸಂತೋಷ ಪಡಪ್ಪ. ಅತ್ತೆ, ಯಾರು ನಮ್ಮಿಂದೇನೋ ಕಿತ್ಕೊಂಡಾಗ ನಮ್ಗೆ ನೋವಾಯ್ತದೆ. ಅದರ ಕಿತ್ಕೊಂಡಿರೋದು ಇನ್ನೊಂದನ್ನ ಕೊಡೋದಕ್ಕೆ ಅಂತ ಆಮ್ಯಾಕೆ ಗೊತ್ತಾಯ್ತದೆ. ನಮ್ ಗುಂಡು ಕೆಟ್ಟವಾಗ್ಲೂ ಪುಣ್ಯ ಮಾಡೋಳೆ. ನಾನು ನಿನ್ನ ತಂಗಿ ಅಣ್ಣ. ನಿನ್ನ ಮೈ ಮೇಲೆ ಮಾಕಾಡವನೇ ಬರ್ತಾಳೆ ಅಂದಮೇಲೆ ನಿನ್ನ ತಂಗಿ ಜೀವನನ ಅಮ್ಮ ಹಾಳು ಮಾಡಕ್ಕೆ ಬಿಡ್ತಾಳ ಅಣ್ಣ? ನಿಜ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದು ನಿಜ ಆಗೋಯ್ತು. ನಿಜ ಪಾರು, ನಮ್ಮ ಶಿವ ಮನೆಯಿಂದ ಹೆಣ್ಣು ತರಬೇಕು ಅಂತ
ಆಸೆ ಇದ್ದಿದ್ದಂತೂ ನಿಜ. ಆದರೆ ನನ್ನ ಮಗ ಬೇಜವಾಬ್ದಾರಿ ಅಂತ ತುಂಬ ಸಲ ನೊಂದ್ಕೋತಾ ಇದ್ದೆ. ಆದರೆ ವಿಧಿ ನೋಡಿ, ಮಹಾಲಕ್ಷ್ಮಿ ಥರ ಇರೋ ಹೆಣ್ಮಗಳನ್ನ ನಮ್ಮನೆ ಸೊಸೆಯಾಗಿ ತಂದುಬಿಟ್ಲು ಆ ಮಾಕಾಳವ. ಈಗೆಲ್ಲ ಕ್ಲಿಯರ್ ಆಯ್ತಲ್ಲ, ಇದೇ ಖುಷಿಲಿ ಪಾಯಸ ಕುಡಿಯೋಣ ಅಥವಾ ಇನ್ನೂ ತಣ್ಣಗಾಗೋವರೆಗೂ ಕಾಯ್ಬೇಕಾ? ಎಲ್ಲಾನ ಉಂಟಾ? ನಮ್ ಗುಂಡು ಮಾಡಿರೋ ಪಾಯಸ ಅನ್ಬೇಕೆ ಚಪ್ಪರ್ಸ್ಕೊಂಡ್ ತಿನ್ನೋದೇ. ತಿನ್ರಿ ಎಲ್ಲಾರು. ಏನ್ ಪಾರು, ಅವಾಗ್ಲೇ ಮಾವನ್ ಕಿವಿಲಿ ಏನೋ ಪಿಸ ಪಿಸ ಅಂತಿದ್ದೆ. ಮಾವ ಯಾಕೋ ಬೇಜಾರಲ್ಲಿ ಬೇರೆ ಇದ್ರು, ಇವಾಗ ನೋಡ್ರೆ ಕಿಲಕಿಲ ಅಂತಾರೆ. ಏನ್ ಇಸ್ಯಾ? ಅಯ್ಯೋ, ಗಂಡ ಹೆಂಡತಿ ಅಂದಮೇಲೆ 1000 ಇರುತ್ತೆ ಮಂಜಿ, ಅದೆಲ್ಲ ನಿನಗೆ ಯಾಕೆ ಗೊತ್ತಾಗಬೇಕು? ಮಂಜಿ ಗಂಡ ಹೆಂಡತಿ ಮಧ್ಯೆ ಇರೋ 1000 ಏನು ಅಂತ ನಿನಗೆ ಗೊತ್ತಾಗ್ಬೇಕಾದ್ರೆ ನಾನೊಂದು ಧೈರ್ಯ ಕೊಡ್ಲಾ? ನಿನಗೊಂದು ಹುಡುಗನ್ ಹುಡುಕಿ ಮದುವೆ ಮಾಡ್ತೀನಿ. ಮೊದಲು ಆ ಕೆಲಸ ಮಾಡಿ. ಬಾರೋ, ಸಾರಿ ಬಾರೋ. ಅದು ಆಗ್ಲೇ ತಲೆಯಲ್ಲಿ ಏನೇನೆಲ್ಲೋ ಓಡ್ತಾ ಇತ್ತಲ್ಲ, ಅದಕ್ಕೆ ಹಂಗೆ ಮಾಡ್ಬಿಟ್ಟೆ. ನಾನು ಕ್ಷಮಿಸ್ಬಿಡು, ತೆಪ್ಪಾಗೋಯ್ತು. ಸರಿ ಬಿಡು, ಪರವಾಗಿಲ್ಲ. ನೀನು ನನ್ನ ಸ್ಟೂಡೆಂಟ್ ಅಲ್ವಾ, ಅದಕ್ಕೆ ನಿನ್ನ ಮ್ಯಾಮ್. ನಾನು ಹೋಗಿ ಬರ್ತೀನಿ ಕಣಪ್ಪ. ಸರಿ ಕಣ್ಮ, ಎಲ್ರಿಗೂ ಬರ್ತೀನಿ. ಮಲಪಣ ಬರಲ್ಲ ನಾನು.